ವಿಪಕ್ಷಗಳ ಆಕ್ರೋಶದ ಮಧ್ಯೆ ನಿನ್ನೆ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಮಂಡನೆಯಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿನ್ನೆ ದ್ವೇಷ ಭಾಷಣ ಮಸೂದೆ ಮಂಡನೆ ಆಯಿತು. ವಿಪಕ್ಷಗಳ ಆಕ್ರೋಶದ ನಡುವೆ ರಾಜ್ಯ ಸರ್ಕಾರ ಮಂಡನೆ ಮಾಡಿದೆ. ಸರ್, ಮೊದಲನೇದಾಗಿ ಈ ಬಿಲ್ಲನ್ನು ನಾನು ಸ್ವಾಗತಿಸ್ತೀನಿ. ದ್ವೇಷ ಭಾಷಣದ ಪಿತಾಮಹರಾಗಿರುವ ಯತ್ನಾಳ್ ಅವರಿಗೆ, BJP ಅವರಿಗೆ ನಡುಕ ಸ್ಟಾರ್ಟ್ ಆಗಿದೆ. ಯಾಕೆ ಅಂದರೆ ಅವರು ಧರ್ಮಗಳ ಬಗ್ಗೆ, ಜಾತಿಗಳ ಬಗ್ಗೆ ವೈಷಮ್ಯ ಉಂಟು ಮಾಡಿ ಧರ್ಮಗಳನ್ನ ಒಡೆದು ನಾಡನ್ನು ಸುಭಿಕ್ಷವಾಗಿರೋದನ್ನು ಬಿಟ್ಟು ಹಾಳು ಮಾಡೋದೇ BJP ಅವ್ರ ಕೆಲಸ. ಈ ಬಿಲ್ ಪಾಸಾದಾಗಿಂದ ಯತ್ನಾಳ್ ಅವ್ರಿಗೆ, BJP ಅವ್ರಿಗೆ, ನನಗೆ ಗೊತ್ತಿರೋ ಪ್ರಕಾರ ಈ ಬಿಲ್ ಪಾಸ್ ಆಯ್ತಲ್ಲ, ಆರ್ ಅಶೋಕಣ್ಣನಿಗೆ ಒಳಗೊಳಗೆ ಖುಷಿ ಇದೆ. ಯಾಕೆ ಗೊತ್ತಾ? ಈಗ ಯತ್ನಾಳ್ ಅವ್ರಿಗೆ ಭಯ ಬಂದಿದೆ. ಪಾಪ ಯತ್ನಾಳ್ ಅವರು ಆರ್ ಅಶೋಕ್ ಅವ್ರನ್ನ ಚೇಸ್ ಮಾಡಿಕೊಂಡು ವಿರೋಧ ಪಕ್ಷದ ನಾಯಕ ಅಂದ್ಕೊಂಡಿದ್ರು. ಆರ್ ಅಶೋಕಣ್ಣನಿಗೆ ಒಳಗೊಳಗೆ ಖುಷಿ ಆಗ್ತಿದೆ, ಯತ್ನಾಳ್ ನನಗೆ ಬೀಗ ಆಗ್ದಂಗೆ ಆಯಿತು ಅಂತ. ಸೊ ಒಳಗೊಳಗೆ ಅವ್ರಿಗೂ ಖುಷಿ ಇದೆ. ಯಾಕೆಂದರೆ ಬಾಯಿಗೆ ಬಂದಂಗೆ ಮಾತಾಡೋ ಈ ಯತ್ನಾಳು, ಈ ಮೈಸೂರಿಂದ ಒಂದು ಪರ್ಚ್ಕೊಂಡು ಬರೋ ಒಂದು ಕೋತಿ ಇದೆ. ಆ ಕೋತಿ ಸ್ಪೈಕ್ಸ್ ಬಿಟ್ಕೊಂಡಿರೋ ಕೋತಿ ಒಂದಿದೆ ಮೈಸೂರಲ್ಲಿ, ತುಂಬ ಸ್ಪೈಕ್ಸು, ಭಾಳ ಫ್ಯಾಂಟ್ಯಾಸ್ಟಿಕ್ಕು. ಆ ಕೋತಿಗೂ ಭಯ ಬಂದಿದೆ, ಯತ್ನಾಳವ್ರಿಗೂ ಭಯ ಬಂದಿದೆ. ನಾನು BJP ಅವ್ರಿಗೆ ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ನೀವು ದ್ವೇಷ ಭಾಷಣ ಮಾಡಲ್ಲ ಅಂದರೆ ನಿಮಗೆ ಯಾಕೆ ಭಯ? ನೀವು ಸಿಕ್ಕಾಪಟ್ಟೆ ಸಾಂಪ್ರದಾಯಿಕ ಪದಗಳನ್ನ ಬಳಸಿ ಇಸ್ಲಾಂ ಧರ್ಮದ ಬಗ್ಗೆ ಅವ್ರು ಎಷ್ಟು ಕೆಡ್ದಾಗ ಮಾತಾಡಿದ್ದಾರೆ ನೀವು ಕೇಳಿದ್ದೀರಾ? ಆ BJP ಅವ್ರಿಗೆ ದಮ್ಮು ತಾಕತ್ತಿದ್ರೆ ಧರ್ಮಗಳನ್ನ ಟಾರ್ಗೆಟ್ ಮಾಡಿ ಮಾತಾಡೋಕ್ಕೆ ಹೇಳಿ. ಮೋಸ್ಟ್ಲಿ ಅವ್ರ ಜೀವನ ಎಲ್ಲ ಕ್ಷೇತ್ರದಲ್ಲ, ಅವರು ಜೀವನ ಎಲ್ಲ ಜೈಲಲ್ಲಿ ಕಳೀತಾರೆ. ಸರ್, ಇವಾಗ ವಿಪಕ್ಷ BJP ಒಂದು ಆರೋಪ ಮಾಡ್ತಾ ಇರೋದು, ಈ ಮಸೂದೆಯನ್ನ ತರೋ ಕಾರಣನೇ ವಿಪಕ್ಷಗಳನ್ನ ಕಟ್ಟಿ ಹಾಕೋಕೆ, ಹಿಂದೂ ಸಂಘಟನೆಗಳನ್ನ ಕಟ್ಟಿ ಹಾಕೋಕೆ ಈ ಮಸೂದೆ ತರ್ತಾ ಇದೆ ಅಂತ ನೇರವಾಗಿ ಆರೋಪ ಮಾಡಿದ್ದು. ಸರ್, ನಾವು ಬಿಲ್ಲಲ್ಲಿ ಏನಾದರೂ ಹೇಳಿದ್ದೀವಾ BJP ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ ಅಂತ, ಯತ್ನಾಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ? ನಾವು ಹೇಳಿರೋದೇನು? ಒಂದು ಧರ್ಮವನ್ನು ನಿಂದನೆ ಮಾಡಬೇಡಿ. ನಾನು ಯತ್ನಾಳ್ ಅವ್ರಿಗೂ ಅಶೋಕಣ್ಣನಿಗೆ ಹೇಳ್ತೀನಿ, ಸ್ವಾಮಿ, ಹಿಂದೂ ಧರ್ಮವನ್ನು ಹಳ್ಳಿಗೂ ಮನೆಗೂ ಪ್ರಚಾರ ಮಾಡಿ ಸ್ವಾಮಿ, ನಾವು ಕೈ ಜೋಡಿಸ್ತೀವಿ. ಬೇರೆ ಧರ್ಮಗಳನ್ನ ನೀವು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದ್ಯಾವುದೋ ದಮ್ಮು ತಾಕತ್ತಿರೋ ಈ ಬಿಲ್ ಪಾಸ್ ಆದಮೇಲೆ ಮಾತಾಡಲಿ. ಸರ್, ಈಗಾಗಲೇ ಬೇರೆ ಮಸೂದೆಗಳು ಇದ್ದಾವೆ, ಈಗಾಗಲೇ ಕಾನೂನಿನೆಲ್ಲ ಇದ್ದಾವೆ, ಇದೊಂದು ಮಸೂದೆ ಯಾಕೆ ತರ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇರೋದು. ಇಲ್ಲ, ಇವರು ಸ್ವಲ್ಪ ಪಾಪ BJP ಅವರು ಭಾಳ ಸೌಜನ್ಯ, ಸಂಪ್ರದಾಯ, ಡಿಕ್ಷನರಿಯಲ್ಲಿ ಇಲ್ಲದೆ ಇರೋ ಪದಗಳನ್ನೆಲ್ಲ ಹುಡುಕಿ ಧರ್ಮಗಳ ಮೇಲೆ ಮಾತಾಡ್ತಿದ್ದಾರೆ. ನಾನು ಹೇಳೋದಿಷ್ಟೇ, ಯತ್ನಾಳ್ ಅವ್ರಿಗೆ, ಈ ಮೈಸೂರಿನ ಕೋತಿಗೆ ಒಂದು ಧರ್ಮನ ಟಾರ್ಗೆಟ್ ಮಾಡಿ ಮಾತಾಡ್ತಾರಲ್ಲ, ಈ ಬಿಲ್ ಪಾಸ್ ಆದಮೇಲೆ ಇದೇ ದಮ್ಮು ತಾಕತ್ತಿದ್ರೆ ಮಾತಾಡೋಕ್ಕೆ ಹೇಳಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಪ್ರದೀಪ್ ಈಶ್ವರ್ ಅವರು ಆಡಿರೋ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.